ನೋಡ್ತಾ ಇದ್ರಿ ಬೆಳಗ್ಗೆಯಿಂದಲೂ ಸಹ ಯಾವ ರೀತಿಯಾಗಿ ಬಿಹಾರದ ವಿಧಾನಸಭಾ ಚುನಾವಣಾ ಫಲಿತಾಂಶ ಕ್ಷಣಕ್ಕೂ ರೋಚಕ ಘಟ್ಟವನ್ನ ತಲುಪ್ತಾ ಇರುವಂತದ್ದು. ಯಾಕಂದ್ರೆ ಆರಂಭದಿಂದಲೂ ಸಹ ಎನ್ಡಿಎ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ, ಜೊತೆಗೆ ಟಕ್ಕರ್ ರೀತಿಯಲ್ಲಿ ಮಹಾಗಠಬಂಧನ್ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ. ಆದ್ರೆ ಈ ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಕೇವಲ 14 ಸ್ಥಾನಗಳಲ್ಲಿ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇರುವಂತದ್ದು. ಆರ್ಜೆಡಿ 52 ಸ್ಥಾನಗಳಲ್ಲಿ, ಅಂದ್ರೆ ಒಟ್ಟಿನಲ್ಲಿ 73 ಸ್ಥಾನಗಳ ಸದ್ಯಕ್ಕೆ ಇದೀಗ ಟ್ರೆಂಡ್ ಪ್ರಕಾರ ನೋಡಿದಾಗ ಇವು ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇವೆ. ಮಹಾಗಠಬಂಧನದಲ್ಲಿ 164 ಎನ್ಡಿಎದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇರುವಂತದ್ದು ಸ್ಥಾನಗಳು. ಆದ್ರೆ ಈ ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ರಾಹುಲ್ ಗಾಂಧಿ, ಅಂದ್ರೆ ಇದನ್ನ ನಾವು ಸೂಕ್ಷ್ಮವಾಗಿ ನೋಡ್ಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರು ಬಿಹಾರದ ಚುನಾವಣೆಗೆ ಮುನ್ನ ಕೆಲ ತಿಂಗಳುಗಳ ಮುನ್ನ ಒಂದು ರ್ಯಾಲಿ ಮಾಡ್ತಾರೆ, ವೋಟರ್ ಅಧಿಕಾರ ಯಾತ್ರೆ ಅಂತ. ನಿತೀಶ್ ಕುಮಾರ್ ವಿರುದ್ಧವಾಗಿ, ಜೊತೆಗೆ ಬಿಜೆಪಿ ವಿರುದ್ಧವಾಗಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಕೈ ಹಿಡಿದು ಬಿಹಾರದಾದ್ಯಂತ ತಮ್ಮ ಪ್ರಚಾರವನ್ನ, ಚುನಾವಣಾ ಪ್ರಚಾರದ ರೀತಿಯಲ್ಲಿ ಇದೊಂದು ಜಾಗೃತಿ ರ್ಯಾಲಿಯನ್ನ ಮಾಡ್ತಾರೆ. ಅಂದ್ರೆ ವೋಟರ್ ಅಧಿಕಾರ ಯಾತ್ರೆ ಅಂತ. ಯಾವ ರೀತಿಯಾಗಿ ನಾವು ವೋಟ್ ಚಲಾಯಿಸಬೇಕು, ನಮ್ಮ ಸ್ವಾಭಿಮಾನದ ಮತವನ್ನ ಯಾವ ರೀತಿಯಾಗಿ ನಾವು ಮತವನ್ನ ಚಲಾವಣೆ ಮಾಡಬೇಕು, ಜೊತೆಗೆ ಮತಗಳನ್ನ ಯಾವ ರೀತಿಯಾಗಿ ಬಿಜೆಪಿ ಅವರು ಮಾಡಿದ್ದಾರೆ ಈ ಹಿಂದಿನ ಚುನಾವಣೆಗಳಲ್ಲಿ, ಈ ಬಾರಿ ಬಿಹಾರದಲ್ಲಿ ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ಲೆಕ್ಕಾಚಾರದಿಂದ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಆದ್ರೆ ಸದ್ಯದ ಚುನಾವಣಾ ಫಲಿತಾಂಶವನ್ನ ನೋಡಿದಾಗ 2 ಗಂಟೆ ಆಯ್ತು ಇವಾಗ ಸದ್ಯಕ್ಕೆ ಚುನಾವಣಾ ಫಲಿತಾಂಶ, ಅಂದ್ರೆ ಚುನಾವಣಾ ಕೌಂಟಿಂಗ್ ಆರಂಭವಾಗಿ 2 ಗಂಟೆ ಕಳೆದ ಬಂತು. ಆದ್ರೂ ಸಹ ಯಾವುದೇ ರೀತಿಯ ರಾಹುಲ್ ಗಾಂಧಿ ತಂತ್ರ ಫಲಿಸಿಲ್ಲ ಅಂತಾನೆ ಹೇಳ್ಬೋದಾಗಿದೆ. ಅಲ್ಲದೆ ಮತ್ತೊಂದು, ಈ ಬಿಹಾರದ ಚುನಾವಣೆ 243 ವಿಧಾನಸಭಾ ಕ್ಷೇತ್ರಗಳಿಗೆ ರಾಹುಲ್ ಗಾಂಧಿ ತಮ್ಮ ಯಾತ್ರೆಯನ್ನ ಮುಂದುವರಿಸಿದ್ರು. 243 ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಸಹ ರಾಹುಲ್ ಗಾಂಧಿ ತಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಆರ್ಜೆಡಿ ಅಭ್ಯರ್ಥಿ, ಅಂದ್ರೆ ಮಹಾಗಠಬಂಧನ ಅಭ್ಯರ್ಥಿಗಳ ಪರವಾಗಿ ಬಿರುಸಿನ ಮತಯಾಚನೆಯನ್ನ ಮಾಡಿದ್ರು. ಆದ್ರೆ ಇದು ನೋಡಿದಾಗ ಎಲ್ಲ ಒಂದ್ ಕಡೆ ಭಾರಿ ಮುಖಭಂಗಕ್ಕೆ ಆಯ್ತಾ ಕಾಂಗ್ರೆಸ್ಗೆ ಅನ್ನೋದು ಸದ್ಯದ ಟ್ರೆಂಡ್ ನೋಡಿದಾಗ ಗೊತ್ತಾಗುತ್ತೆ. ಕಳೆದ ಚುನಾವಣೆಯಲ್ಲಿ ನೋಡಿದ್ರೆ 70 ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿತ್ತು, ಅದರಲ್ಲಿ 19 ಸ್ಥಾನಗಳನ್ನ ಪಡೆಯಲು ಯಶಸ್ವಿಯಾಗಿತ್ತು. ಆದ್ರೆ ಈ ಬಾರಿ 61 ಸ್ಥಾನಗಳಲ್ಲಿ ಚುನಾವಣೆಯಲ್ಲಿ ಅಂದ್ರೆ ಕಾಂಗ್ರೆಸ್ ಸ್ಪರ್ಧೆ ಮಾಡಿದೆ. ಈಗ ಸದ್ಯಕ್ಕೆ ಟ್ರೆಂಡ್ ಪ್ರಕಾರ ನೋಡ್ತಾ ಇರೋದು 12, 14 ಈ ರೀತಿಯಾಗಿ ಸ್ಥಾನಗಳ ಗೆಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಳಪೆ ಪ್ರದರ್ಶನ ಮಾಡ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಬಿಹಾರದಲ್ಲಿ ಮತ್ತೊಂದು ಸ್ಲೋಗನ್ ರೆಡಿ ಆಗ್ತಾ ಇದೆ. ಹೇಳ್ತೀವಲ್ಲ, ಈ ಎಲ್ಲವನ್ನ ನೋಡಿದಾಗ ಮತ್ತೊಂದು ಸ್ಲೋಗನ್ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಮಾತು ರೆಡಿ ಆಗ್ತಾ ಇದೆ. ರೆಡಿ ಆಗಿರಿ ನೀವು, ಬಿಹಾರ್ ಬರ್ತಿದೆ ನಿತೀಶ್ ಸರ್ಕಾರ ಅನ್ನೋ ಮಾತುಗಳು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿರುವಂತದ್ದು. ಈಗಾಗಲೇ ಜೆಡಿಯು ಈ ರೀತಿಯಾದ ಪೋಸ್ಟ್ ಅನ್ನು ಸಹ ಹಂಚಿಕೊಂಡಿದ್ದು, ತಮ್ಮ ನಾಯಕ ನಿತೀಶ್ ಕುಮಾರ್ ಅವರು 10ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಹಿಡಿಯಲಿದ್ದಾರೆ ಅನ್ನೋದನ್ನು ಈ ಮೂಲಕ ಆ ಜೆಡಿಯು ಪೋಸ್ಟ್ ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಬಿಹಾರದ ಸದ್ಯದ ಚುನಾವಣಾ ಫಲಿತಾಂಶ ಸಾಕಷ್ಟು ಅಂದ್ರೆ ಕುತೂಹಲವನ್ನ ಕೆರಳಿಸಿತ್ತು. ಆದ್ರೆ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಎನ್ಡಿಎ ಗೆಲುವನ್ನ ದಾಖಲಿಸುತ್ತೆ ಅನ್ನೋದು ಅಲ್ಲಿ ಖಚಿತವಾಗಿತ್ತು. ಅದರಂತೆ ಇದೀಗ ಎನ್ಡಿಎ ಅಂದ್ರೆ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಸರ್ಕಾರವನ್ನ ರಚಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಾ ಇದೆ. ಆದ್ರೆ ನಿತೀಶ್ ಕುಮಾರ್ ಅವರೇ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸಾಕಷ್ಟು ಇದೀಗ ಚರ್ಚೆ ವಸ್ತುವಾಗಿದೆ. ಆದ್ರೆ ಅದನ್ನು ಅಲ್ಲಗಳೆಯುವಂತಿಲ್ಲ. ಯಾಕಂದ್ರೆ ನಿತೀಶ್ ಕುಮಾರ್ ಅವರಿಗೆ ಯಾವಾಗ ರಾಜಕೀಯದಲ್ಲಿ ಸಂಕಷ್ಟ ಬಂದಾಗ ಬಿಹಾರಿ ಮತದಾರರು ಅವರ ಕೈ ಹಿಡಿಯುತ್ತಾ ಬಂದಿದ್ದಾರೆ. ಈ ಹಿಂದೆ ನೋಡಿದಾಗ ಅವರಿಗೆ ಹಿಂದಿನ ಚುನಾವಣೆಗಳಲ್ಲಿ ನೋಡಿದಾಗ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದಾಗಲೂ ಸಹ ಅವರಿಗೆ ಬಿಹಾರದ ಮತದಾರರು ಆಶೀರ್ವಾದ ಮಾಡಿದ್ದಾರೆ, ಕೈ ಹಿಡಿದಿದ್ದಾರೆ. ಅದೇ ರೀತಿ ಈ ಬಾರಿಯೂ ಸಹ ನಿತೀಶ್ ಕುಮಾರ್ ಅವರಿಗೆ ಜಾಕ್ಪಾಟ್ ಮಾಡದಂತೆ ಕಂಡು ಬರ್ತಾ ಇರುವಂತದ್ದು. ಹೆಚ್ಚಿನ ಸ್ಥಾನಗಳಲ್ಲಿ ಬಿಹಾರದಲ್ಲಿ ಜೆಡಿಯು ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತದ್ದು. ಅಂದ್ರೆ ಅಂಚೆ ಮತಗಳು ಜೊತೆಗೆ ಇವಿಎಂ ಮತಗಳನ್ನು ನೋಡಿದಾಗ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ. ಈಗಾಗಲೇ ಸದ್ಯದ ಟ್ರೆಂಡ್ ಪ್ರಕಾರ ನೋಡಿದಾಗ ತೇಜಸ್ವಿ ಯಾದವ್ ರಾಘೋಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಆರ್ಜೆಡಿ ಅಭ್ಯರ್ಥಿ ಅಥವಾ ಮಹಾಗಠಬಂಧನದ ಸಿಎಂ ಫೇಸ್ ಅಂತ ಕರಿತೀವಲ್ಲ ತೇಜಸ್ವಿ ಯಾದವ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದ್ದಾರೆ. ನೋಡಿದಾಗ ಒಟ್ಟಿನಲ್ಲಿ ಈ ಬಿಹಾರದ ಸದ್ಯದ ಚುನಾವಣಾ ಫಲಿತಾಂಶವನ್ನು ನೋಡಿದಾಗ ನಿತೀಶ್ ಕುಮಾರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವ ಲಕ್ಷಣಗಳನ್ನ ನಾವು ಇಲ್ಲಿ ತಳ್ಳಿ ಹಾಕುವಂತಿಲ್ಲ. ಆದ್ರೆ ಒಂದಂತೂ ಸತ್ಯ, ಎಲ್ಲೋ ಒಂದ್ ಕಡೆ ಲಾಲೂ ಪ್ರಸಾದ್ ಯಾದವ್ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಅನ್ನ ನಂಬಿಕೊಂಡು ಕೈ ಸುಟ್ಕೊಂಡ್ರ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಆ ರೀತಿಯಾಗಿ ಅವರಿಗೂ ಅಷ್ಟೊಂದು ನಿರೀಕ್ಷಿತ ಫಲ ನೀಡ್ತಾ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಈ ಬಾರಿ ನಮ್ಮದೇ ಸರ್ಕಾರ ಬರುತ್ತೆ, ನಾವೇ ಅಧಿಕಾರದಲ್ಲಿ ಇರ್ತೀವಿ, ಬಿಜೆಪಿ ಅವರಿಗೆ ಅಧಿಕಾರವನ್ನು ಹಿಡಿಯಕ್ಕೂ ನಾವು ಅವಕಾಶ ಕೊಡಲ್ಲ, ಆ ರೀತಿಯಾಗಿ ಜನರನ್ನು ನಾವು ಸೆಳಿತೀವಿ ಅನ್ನೋ ಮಾತುಗಳನ್ನ ಕಾಂಗ್ರೆಸ್ ನಾಯಕರಾಗ್ಲಿ ಮಹಾಗಠಬಂಧನದ ನಾಯಕರಾಗ್ಲಿ ಎಲ್ಲರೂ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಅದು ಇವತ್ತು ವರ್ಕೌಟ್ ಆಗಿಲ್ಲ ಅನಿಸ್ತಾ ಇದೆ ಸದ್ಯದ ಟ್ರೆಂಡ್ ಪ್ರಕಾರ ನೋಡಿದಾಗ.
ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಶತಾಯಗತಾಯ ಸರ್ಕಾರವನ್ನು ರಚನೆ ಮಾಡ್ಲೇಬೇಕು, ಅದು ಮೈತ್ರಿಯಾಗಿ ಆಗ್ಲಿ ಅಥವಾ ಇನ್ಯಾವುದ್ರ ಆಗ್ಲಿ, ಒಟ್ಟಿನಲ್ಲಿ ನಾವು ಸರ್ಕಾರದಲ್ಲಿ ಇರಬೇಕು ಅನ್ನೋ ಇರಾದೆ ರಾಹುಲ್ ಗಾಂಧಿ ಅವರಲ್ಲಿತ್ತು. ಆದ್ರೆ ಸದ್ಯದ ಟ್ರೆಂಡ್ ಪ್ರಕಾರ ನೋಡಿದಾಗ, ಸದ್ಯದ ಸಿಚುವೇಶನ್ ಅಂದ್ರೆ ಫಲಿತಾಂಶವನ್ನ ನೋಡಿದಾಗ ಗೊತ್ತಾಗುತ್ತೆ, ರಾಹುಲ್ ಗಾಂಧಿ ಅವರು ಮಾಡಿರುವ ಎಲ್ಲ ರೀತಿ ಅಂದ್ರೆ ಈ ಬಿಜೆಪಿ ವಿರುದ್ಧ ಮಾಡಿರುವ ಸಾಲು ಸಾಲು ಆರೋಪಗಳು, ಸರಣಿ ಆರೋಪಗಳು, ವೋಟ್ ಚೋರ್ ಆಗಿರ್ಬಹುದು ಅಥವಾ ನಿರುದ್ಯೋಗ, ದರೋಡೆ, ಅನಾಚಾರ, ಅಕ್ರಮ, ಈ ರೀತಿಯಾಗಿ ಅಂದ್ರೆ ನಿತೀಶ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಸಾಕಷ್ಟು ಸರಣಿ ಆರೋಪಗಳನ್ನು ರಾಹುಲ್ ಗಾಂಧಿ ಅವರು ಮಾಡಿದ್ರು. ಪ್ರಮುಖವಾಗಿ ಅದರಲ್ಲಿ ಮತ್ತೊಂದು ಈ ಆಕರ್ಷಕ ವಿಚಾರ ಅಂತಂದ್ರೆ ಈ ಇಡೀ ಮಹಾಗಠಬಂಧನ ಪ್ರಣಾಳಿಕೆಯಲ್ಲಿ ಅದರಲ್ಲಿ ಆರ್ಜೆಡಿ ಪ್ರಣಾಳಿಕೆ ನೋಡಿದಾಗ ಮನೆಗೊಂದು ಸರ್ಕಾರಿ ನೌಕರಿ, ಇದು ಕೂಡ ಅಲ್ಲಿ ವರ್ಕೌಟ್ ಆಗಿಲ್ಲ ಅನಿಸ್ತಾ ಇದೆ. ಆದ್ರೆ ನಿತೀಶ್ ಕುಮಾರ್ ಮಾಡಿರುವ ಆ ಕೆಲಸ ಇದೀಗ ಅವರ ಕೈ ಹಿಡಿದಿದೆ ಅಂತಾನೆ ಹೇಳ್ಬೋದಾಗಿದೆ. ರಾಜ್ಯದಲ್ಲಿ ಯಾವ ರೀತಿಯಾಗಿ ಮಹಿಳೆಯರ ಅಕೌಂಟ್ಗೆ ಹಣವನ್ನ ಹಾಕುವ ಕೆಲಸ ಆಗ್ತಾ ಇದೆಯಲ್ಲ, ಅದೇ ರೀತಿ ಚುನಾವಣೆ ಘೋಷಣೆಯಾದ ಬಳಿಕವೂ ಇದೇ ನಿತೀಶ್ ಕುಮಾರ್ ತಮ್ಮ ತಂತ್ರಗಾರಿಕೆಯನ್ನ ಓಡಿಸಿ ಮಹಿಳೆಯರ ಅಕೌಂಟ್ಗೆ ಹಣವನ್ನ ನೀಡಿರುವುದು ಇದೇ ಒಂದ್ ಕಡೆ ನಿತೀಶ್ ಕುಮಾರ್ ಅವರ ಶ್ರೀರಕ್ಷೆಯಾಗಿದೆ ಅಂತಾರೆ ತಪ್ಪಾಗಲಾರದು. ಯಾಕಂದ್ರೆ ಮಹಿಳೆಯರ ಮತದಾನಗಳು ಎಲ್ಲೂ ಚದುರಿ ಹೋಗಲ್ಲ, ಅವು ಬಂಡಲ್ ಅಂದ್ರೆ ವೋಟ್ ಆಫ್ ಬಂಡಲ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮಹಿಳೆಯರ ಮತದಾನ ಇರ್ತವೆ. ಅದನ್ನ ಸೆಳೆಯುವಲ್ಲಿ, ಅವುಗಳನ್ನ ಬಾಚಿಕೊಳ್ಳುವಲ್ಲಿ ಎಲ್ಲೊಂದ್ ಕಡೆ NDA ಮೈತ್ರಿಕೂಟ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬಹುದಾಗಿದೆ. ನೋಡ್ತಾ ಇರಿ ಈ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಬಿಹಾರದಲ್ಲಿ ಟ್ರೆಂಡ್ ಬದಲಾಗುತ್ತೆ, ಯಾರು ಅಧಿಕಾರವನ್ನ ಹಿಡಿಯುತ್ತಾರೆ, ಯಾರು CM ಆಗ್ತಾರೆ ಅನ್ನೋದನ್ನ ಕೆಲವೇ ಕ್ಷಣಗಳಲ್ಲಿ ಎಲ್ಲ ರೀತಿಯ ಸಂಪೂರ್ಣ ಚಿತ್ರಣ ಅಂದ್ರೆ ಟೋಟಲ್ ಅಂತಿಮವಾದ ಚಿತ್ರಣ, ಬಿಹಾರದ ರಾಜ್ಯ ರಾಜಕಾರಣ ಜೊತೆಗೆ ಚುನಾವಣಾ ಫಲಿತಾಂಶದ ಕುರಿತು ಅಂತಿಮ ಚಿತ್ರಣ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.